ಇಂದು ಗೌರಿಬಿದನೂರು ತಾಲೂಕಿನಲ್ಲಿ ವಿಶ್ವಕರ್ಮ ಜಯಂತಿ ಮಹೋತ್ಸವವನ್ನು ತಾಲೂಕು ಆಡಳಿತ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಪತ್ರಿಯವರು, ವಿಶ್ವಕರ್ಮ ಎಂದರೆ ಎಲ್ಲರಿಗೂ ನೆನಪಾಗುವುದು ದೇವರ ಶಿಲ್ಪಿ ಎಂದರ್ಥ. ಸಂಸ್ಕೃತದಲ್ಲಿ ವಿಶ್ವಕರ್ಮ ಎಂದರೆ ಎಲ್ಲವನ್ನೂ ಸಾಧಿಸಿದವರು ಎಂದರ್ಥ. ಅನೇಕ ಪುರಾಣಗಳಲ್ಲಿ ಅವಲೋಕಿಸಿದಾಗ ಧರ್ಮ ಋಷಿಯಾದಂತಹ 8ನೆಯ ಮಗ ಪ್ರಭಾಸ್ ವಾಸು ಅವರ ಮಗನೇ ವಿಶ್ವಕರ್ಮ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಶಾಸಕರಾದ ಸನ್ಮಾನ್ಯ ಶ್ರೀ KH ಪುಟ್ಟಸ್ವಾಮಿಗೌಡರವರು ಮಾತನಾಡಿ, ಹಿಂದಿನಿಂದಲೂ ಕೂಡ ಭಾರತೀಯ ಸಮಾಜ ಯಾರ ಮೇಲೆ ಅವಲಂಬಿತರಾಗಿದ್ದಾರೆ ಎಂದರೆ ಹಿಂದೆ ಸಹಸ್ರಾರು ವರ್ಷಗಳಿಂದಲೂ ಕೂಡ ವೇದಗಳ ಕಾಲದಿಂದಲೂ ಕೂಡ ನಮ್ಮ ಸಂಪ್ರದಾಯ ಹೆಸರುವಾಸಿಯಾಗಿದೆ ಎಂದರೆ ಅದು ವಿಶ್ವಕರ್ಮ ಸಮುದಾಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ KH ಪುಟ್ಟಸ್ವಾಮಿಗೌಡರವರು, ತಾಲೂಕು ದಂಡಾಧಿಕಾರಿಗಳಾದ S ಮಹೇಶ್ ಪತ್ರಿಯವರು, ನಗರಸಭೆ ಆಯುಕ್ತರಾದ DN ಗೀತಾರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ ಮೂರ್ತಿಯವರು, ವಿಶ್ವಕರ್ಮ ತಾಲೂಕು ಅಧ್ಯಕ್ಷರಾದ ರಾಧಾಕೃಷ್ಣರವರು, ನೂತನವಾಗಿ ಆಯ್ಕೆಯಾದ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು ಹಾಗೂ ಉಪಾಧ್ಯಕ್ಷರಾದ ಫರೀದ್ ರವರು ಹಾಗೂ ವಿಶ್ವಕರ್ಮ ಸಮುದಾಯದ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು. ರಾಜಕೀಯ ಸವಲತ್ತು ಕಡಿಮೆ, ನಮಗೆ ಅನೇಕ ಪಂಚಕೋಶಗಳು ಬಡಗಿ, ಕೊಲ್ಲಿಮೆ, ಶಿಲ್ಪಿ, ವಿಗ್ರಹಗಳು 5 ಪಂಚಕೋಶಗಳು ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಪಂಚಕೋಶಗಳು ಮಾಡೋರಿಗೆ ಅಸತೋಮ ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯು. ವಿಶ್ವಕರ್ಮ ಜಯಂತಿ, ಈ ಜಯಂತಿ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮ ವಿಶ್ವಕರ್ಮ ಜಯಂತಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವಿಶ್ವಕರ್ಮ ಸೃಷ್ಟಿಕರ್ತ ಒಳ್ಳೆ ಆರೋಗ್ಯ ಕೊಡಲಿ. ಹಾಗೂ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದಂಥ ಶ್ರೀನಿವಾಸ ಮಹೇಶ್ ಪತ್ತರ್ ಹೊಸದಾಗಿ ಬಂದಾಗ ಏನಪ್ಪ ಹುಡುಗ ಹಿಂಗೆ ತಹಸೀಲ್ದಾರ್ ಅಂತಿದ್ರು, ಆದರೂ ಹೆಸರು ತಗೊಂಡಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲ ಸಮುದಾಯಗಳಿಗೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ನಮ್ಮ ವಿಶ್ವಕರ್ಮ ಭಗವಂತ ಒಳ್ಳೆ ನಾಗರಾಜ್ ಅವರು ಬಂದಿದ್ದಾರೆ, ಫರೀದ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಕಮಿಷನರ್ ಆದಂಥ ನಗರ ಪಾಲಿಕೆ ದೀಪ ಅವರು ಬಂದಿದ್ದಾರೆ, ಗೀತಾ, ಎಲ್ಲ ತಾಲೂಕು ಟೌನ್ ಸಮುದಾಯದ ಇದು ವಿಶ್ವಕರ್ಮ ಜಯಂತಿ. ಇದು ಸರ್ಕಾರದಿಂದ ಅನೇಕ ಕಿರಿಕಿರಿಗಳಿಗೆ ಯಾರೋ ಒಬ್ಬ ಬಂಗಾರ ಕಳ್ತನ ಮಾಡ್ಕೊಂಡು ಬಂದು ಒಂದು ವಿಶ್ವಕರ್ಮ ತೋರಿಸ್ತಾರೆ, ಅವ್ರು ಪೊಲೀಸರು 50,000 100,000 ಕಿತ್ಕೊಂತಾರೆ. ಇದೆಲ್ಲ ಸರ್ಕಾರದಿಂದ ಅನೇಕ ಇದೆ. ಎಲ್ಲ ಹುಡುತರಬೇಕಾಗುತ್ತೆ, ಫಾರೆಸ್ಟ್ ಬೇಕಾಗಿ ಕಿಡ್ಕೂರ, ಎಲ್ಲ ಒಂದು ಕಲ್ಲು ಹಾಕಬೇಕಾಗಿದ್ರೆ ತಹಸೀಲ್ದಾರ್ ಅನುಮತಿ ಬೇಕು. ಕುಲಕಸುಗಳು ಬರೋರಿಗೆ ಇಷ್ಟು ಕುಂದುಕತೆಗಳೈತೆ, ಆದರೂ ಜನಾಂಗ ಕುಲಕಸುಗಳು ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಇವಾಗ ಯಂತ್ರಗಳು ಬಂದವೆ, ಆದರೂ ಕುಲಕಸುಗಳು ನಶಿದೋಗೈತೆ. ಇವತ್ತು ಒಂದು ಹಳ್ಳಿನಲ್ಲಿ ಒಬ್ಬ ಕಲ್ಮಿ ಕೆಲಸ ಮಾಡೋನು ಬೆಳಗ್ಗೆ ಎದ್ದು ರೈತರು ಹೋಗ್ತಾರೆ, ಅವನ ಹತ್ರ ಕಲ್ಮಿ ಕೆಲಸ ಇದು ಕೋಲ್ಗುದ್ದೆ ಸಂಖ್ಯೆ ಮಾಡ್ತಾರೆ. ಅದೇ ಒಂದು ವಿಶ್ವಕರ್ಮ ಹಳ್ಳಿನಲ್ಲಿದ್ದರೆ ಒಂದು ಗಂಗೆ ಪೂಜೆ ತಾಳಿ, ಆ ಪೂಜೆಯಿಂದ ಮಾಡಿಸ್ಕೊಂಡು ಬಂದು ತಾಳಿ ಕಟ್ಟರೆ ಆ ಗಂಡ ಹೆಂಡತಿ 100 ವರ್ಷ ಜೀವನ ಮಾಡ್ತಾರೆ. ಅದು ಹಿಂದೆ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರೋದು. ಇಂಥ ವಿಶ್ವಕರ್ಮ ಸಮಾಜ ಪ್ರಪಂಚದಲ್ಲಿ ಸೃಷ್ಟಿಯಾಗೈತೆ. ದೇವಾಂದೇವಿಗಳಿಗೆ ವಿಶ್ವಕರ್ಮ, ಇವಾಗ ನಮ್ಮ ತಂದೆ ತಾಯಿ ಹೆಸರಿಡ್ತಾರೆ. ವಿಶ್ವಕರ್ಮ ಸೃಷ್ಟಿಕರ್ತ ಎಲ್ಲ ದೇವತೆಗಳಿಗೂ ಹೆಸರಿಡಿರೋದು. ವೆಂಕಟರಮಣ ಸ್ವಾಮಿ ತಕೋ, ನರಸಿಂಹ ಸ್ವಾಮಿ, ಎಲ್ಲ ಮರಿಗಮ್ಮ, ಕಳ್ಕಂಬ, ಎಲ್ಲ ದೇವತೆಗಳಿಗೂ ವಿಶ್ವಕರ್ಮ ಸೃಷ್ಟಿಕರ್ಮ ಹೆಸರಿಟ್ಟಿರೋದು. ಇಂಥ ಜನಾಂಗಕ್ಕೆ ಕೆಲವು ಜನರನ್ನಾಗ ಅಂತಾರೆ, ನಾವು ಓಡಾಡ್ತಾ ಇರ್ತೀವಿ ಸಾಹೇಬ್ರೆ, ವಿಶ್ವಕರ್ಮರಮ್ಮ ಭಾರಿ ಬುದ್ಧಿವಂತರು ಸೃಷ್ಟಿಕರ್ತರು ಅಂತಾರೆ. ಸೃಷ್ಟಿಕರ್ತರಿಗೆ ನಾವು ಕೂತಿರೋ ಸೇರೋ ವಿಶ್ವಕರ್ಮ ಮಾಡಿರೋದು, ತಾವೆಲ್ಲ ಕೂತಿರೋದು. ವಿಶ್ವಕರ್ಮ ಕುಲಕಸುಗಳಿಗೆ ಗೌರವ ಕಷ್ಟ. ಸಮಾಜದಲ್ಲಿ ಈಗ ಮೈಸೂರಿಂದ ಒಂದು ಕಲ್ ತಗೊಂಡೋಗಿ ಇವಾಗ ಇನ್ನೊಂದು ಸಾಹೇಬ್ರೆ ಸಮುದಾಯ ಭವನ ರೆಡಿಯಾಗಿ ನಿಂತೈತೆ. ಅದು ವರ್ಷ ಆಯಿತು. ಅದು ಸಾಹೇಬರು ಹೋದು ಜನವರಿ 10 ಜಗನಾಚಾರ್ಯಕ್ಕೆ ಬಂದಿದ್ರು. ಅದಕ್ಕೆ ಸ್ವಲ್ಪ ಅನುದಾನ ಬೇಕು ಅಂತ ಸಾಹೇಬ್ರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಅದು ಅಭಿವೃದ್ಧಿ ಅವಾಗಲೇ ವರ್ಷ ಆಗೈತೆ. ಸುತ್ತಮುತ್ತ ಅದು ಮೊದಲೇ ಮಣ್ಣಳ್ಳಿ ಕೆರೆ ದನಕರ ಕಟ್ಟಾಗ್ತಾ ಇದ್ದಾರೆ, ಪರಿಸರ ಬೆಳೆದ್ಬಿಟ್ಟೈತೆ. ಅದಕ್ಕೆ ಟಾಯ್ಲೆಟ್ ರೂಮ್ಗಳು, ಬಾತ್ರೂಮು, ಡೈನಿಂಗ್ ಹಾಲು, ರಸ್ತೆ, ನೀರು ಸರಬರಾಜು, ಕಾಂಪೌಂಡ್ ನಿಂತವೆಲ್ಲ ಹಾಕಿದ್ರೆ ತಮ್ಮ ನೇತೃತ್ವದಲ್ಲಿ ನಿಮಗೆ ವಿಶ್ವಕರ್ಮರು ಜಾಸ್ತಿ ಬಂದು ಯಾರು ದಿನ ಸಮಯ ಅಂತ ಕೇಳೋರಿಲ್ಲ. ರಾಜಕೀಯ ಒತ್ತಡ, ಕುಲಕೋಸ್ಗಳು ಮಾಡ್ತಾ ಇರ್ತಾರೆ. ಯಾರೋ ನಮ್ಮಂಥವ್ರು ಸ್ವಲ್ಪ ಮುಂದೆ ಹೋಗೋರಿಗೆ ಸಹಕಾರ ಎಲ್ರಿಗೂ ಕೊಡಬೇಕು. ವಿಶ್ವಕರ್ಮರು ಸಂಘಟನೆ ಆಗಬೇಕು. ರಿಲ್ಯಾಕ್ಷನಬಲ್ ಮಾಡ್ಕೊತಾ ಇರಬೇಡ. ಒಂದು ರಿಲ್ಯಾಕ್ಷನ್ ಮನೆಗೆಲ್ಲ ಬರೋದಲ್ಲ. ಸಮುದಾಯ ಭವನ ಯಾರೋ ಬಡವರು
ಒಂದು ಪೂಜೆಯನ್ನು ನಾಮಕರಣ ಮಾಡ್ಕೋಬೇಕಾಗುತ್ತೆ. ನಾವು ಅತಿ ಶೀಘ್ರದಲ್ಲಿ, ನಿಮಗೂ ಒತ್ತಡ ಐತೆ ಶಾಸಕ ಸರ್ಕಾರದಿಂದ, ಅಲ್ಲ ಇಲ್ಲ ಇದೆಲ್ಲ ಗೊತ್ತು. ಆದರೂ ಏನೇ ಮಾಡಿ ಸ್ವಲ್ಪ ಕನಿಷ್ಠ ಇವಾಗ ಒಂದು 10-15 ಲಕ್ಷ ಕೊಟ್ಟರೆ ಅದು ಸ್ವಲ್ಪ ಲೋಕಾರ್ಪಣೆ ಮಾಡಬೇಕು. ಮೊನ್ನೆ ಯಾರು ಪೇಪರ್ ಕೊಟ್ಟಿದ್ದು ಹಿಂದುಳಿದ ಇಲಾಖೆ ಅವ್ರು ಓಪನ್ ಮಾಡಿಲ್ಲ ಅಂತ. ಅದು ಮೂರು ಸೌಕರ್ಯ ನಾವು ಓಪನ್ ಮಾಡಿ ಏನು ಮಾಡೋಕ್ಕಾಗುತ್ತೆ. ಅದರಿಂದ ನಮ್ಮ ನಗರ ಪಾಲಿಕೆ ಕಮಿಷನರ್ಗೆ ಹೇಳ್ತೀನಿ, ಅಲ್ಲಿ ವಾಟರ್ ಲೈನು ಏನು ರಸ್ತೆ ಇಲ್ಲ, ಏನಿಲ್ಲ. ಕೆರೆಗೆ ಸಮುದಾಯಗಳು 5-6 ಆಗೈತಿ. ಅಲ್ಲಿ ಸಮುದಾಯಕ್ಕೆ ನೋಡೋಕೆ ಬರೋ ಬಂದು 800 ರೂಪಾಯಿ ಕೊಡಬೇಕು. ಇದೆಲ್ಲ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಇವಾಗ ಶಾಸಕರು ಸ್ವಲ್ಪ ಒತ್ತಡದಲ್ಲಿದ್ದಾರೆ. ಇವಾಗ ಫಸ್ಟು ತಹಸೀಲ್ದಾರ್ ಸಾಹೇಬರು ಭಾಷಣ ಮಾಡ್ತಾರೆ. ಅದಾದ ನಂತರ ಶಾಸಕ ಹೆಚ್ಚಿನ ಶಾಸಕರಾದಂತಹ ಮಾನ್ಯ KH ಪುಟ್ಟಸ್ವಾಮಿ ಗೌಡರು ಸಾಹೇಬ್ರೆ, ನಗರಸಭೆ ಇತ್ತೀಚೆಗೆ ಆಯ್ಕೆಯಾದಂತಹ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ ಅವರೇ, ಉಪಾಧ್ಯಕ್ಷರಾದಂತಹ ಫರೀದ್ ಅವರೇ, ಆಮೇಲೆ ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷರಾದಂತಹ ರಾಧಾಕೃಷ್ಣನ್ ಅವರೇ, ಆಯುಕ್ತರಾದಂತಹ ಗೀತಾ ಮೇಡಮ್ ಅವರೇ, BO ಅವರಾದಂತಹ ಶ್ರೀನಿವಾಸ ಮೂರ್ತಿ ಅವರೇ, ಹಾಗೂ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಂಧುಗಳೇ, ಹಾಗೂ ಮಾಧ್ಯಮ ಮಿತ್ರರೇ, ಹಾಗೂ ಸಮುದಾಯದ ಎಲ್ಲ ಮುಖಂಡರೇ. ವಿಶ್ವಕರ್ಮ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ದೇವರ ಶಿಲ್ಪಿ ಅಂತ, ದೇವರುಗಳಲ್ಲೇ ಶಿಲ್ಪಿ. ಸಂಸ್ಕೃತದಲ್ಲಿ ವಿಶ್ವಕರ್ಮ ಅಂತಂದ್ರೆ ಎಲ್ಲವನ್ನು ಸಾಧಿಸಿದವರು ಅಂತ ಹೇಳ್ತಾರೆ. ಋಗ್ವೇದದಲ್ಲೂ ಕೂಡ ವಿಶ್ವಕರ್ಮ ಅಂತಂದ್ರೆ ಇದು ದೇವ ಶಿಲ್ಪಿ ಒಂದು ಅಮೂರ್ತ ರೂಪ ಅಂತ ಹೇಳ್ತಾರೆ. ಅನೇಕ ಪುರಾಣಗಳಲ್ಲಿ ನಾವು, ಉದಾಹರಣೆಗೆ ಸ್ಕಂದ ಪುರಾಣಗಳಲ್ಲಿ ನಾವು ಅವಲೋಕಿಸಿದಾಗ ದೇವ ಋಷಿ, ಧರ್ಮ ಋಷಿಯಾದಂತಹ 8ನೇ ಮಗ ಯಾರಿರ್ತಾರೆ, ಪ್ರಭಾಸ್ ಅಂತ ಇರ್ತಾನೆ. ಪ್ರಭಾಸ್ ಅವರ ಮಗನೇ ವಿಶ್ವಕರ್ಮ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿಯೂ ನಾವು ನೋಡಿದಾಗ ವಿಶ್ವಕರ್ಮರವರ ಉಲ್ಲೇಖವಿದೆ. ವಿಶ್ವಕರ್ಮರವ್ರಿಗೆ 5 ಏನು ತಾವು ಪಂಚ ಕರ್ಮಗಳು ಅಂತ ಏನು ಹೇಳ್ತೀರಿ, ಪಂಚ ಉದ್ಯೋಗಗಳನ್ನು ತಾವು ಹೇಳ್ತೀರಿ. ಅದರಲ್ಲಿ 5 ಮಕ್ಕಳು ಇರ್ತಾರೆ ವಿಶ್ವಕರ್ಮರಿಗೆ. ಒಂದು ಕಬ್ಬಿಣದಲ್ಲಿ ಪರಿಣಿತರಾದಂತಹ ಒಂದು ಮನು ಇರ್ಬೋದು. ಆಮೇಲೆ ಇಟ್ಟಿಗೆಗಳಲ್ಲಿ ಪರಿಣಿತರಾದಂತಹ ಶಿಲ್ಪಿ ಅಂತ ಕರೀತಾರೆ. ಆಮೇಲೆ ತಾಮ್ರ ಮತ್ತು ಕಂಚು ಅದರಲ್ಲಿ ಪರಿಣಿತರಾದಂತಹ ಕಷ್ಟ ಅನ್ನೋ ಮಗು ಇರುತ್ತೆ. ನಂತರ ದೈವ ಅಂದ್ರೆ ಬಂಗಾರ ಮತ್ತು ಏನು ಚಿನ್ನದ ಆಭರಣ, ಬೆಳ್ಳಿದ ಅದರಲ್ಲಿ ಪರಿಣಿತರಾದ ಮಗಗೆ ದೈವ ಅಂತ ಕರೀತಾರೆ. 5 ಜನ ಮಕ್ಕಳು ಇರ್ತಾರೆ. ವಿಶ್ವಕರ್ಮ ಅಂತಂದ್ರೆ ಎಲ್ಲರಿಗೂ ಅನೇಕ ಕಿರಿಕಿರಿಗಳಿಗೆ ಯಾರೋ ಒಬ್ಬ ಬಂಗಾರ ಕಳ್ತನ ಮಾಡ್ಕೊಂಡು ಬಂದು ವಿಶ್ವಕರ್ಮ ತೋರಿಸ್ತಾರೆ. ಅವ್ನು ಪೊಲೀಸರು 50,000 100,000 ಕಿತ್ಕೊಂತಾರೆ. ಇದೆಲ್ಲ ಸರ್ಕಾರದಿಂದ ಅನೇಕ ಐತೆ. ಎಲ್ಲ ಹುಡುತರಬೇಕಾಗುತ್ತೆ. ಫಾರೆಸ್ಟ್ ಬೇಕಾ ಕಿಡ್ಕೂರ ಎಲ್ಲ ಒಂದು ಕಲ್ಲು ಹಾಕ್ಬೇಕಾಗಿದ್ರೆ ತಹಸೀಲ್ದಾರ್ ಅನುಮತಿ ಬೇಕು. ಕುಲಕಸು ಬೈದವ್ರಿಗೆ ಇಷ್ಟು ಕುಂದಕತೆಗಳೈತೆ. ಆದರೂ ಜನಾಂಗ ಕುಲಕಸುಗಳು ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಇವಾಗ ಯಂತ್ರಗಳು ಬಂದವೆ, ಆದರೂ ಕುಲಕಸುಗಳು ನೆಸೆದೋಗೈತೆ. ಇವತ್ತು ಒಂದು ಹಳ್ಳಿನಲ್ಲಿ ಒಬ್ಬ ಕಲ್ಮಿ ಕೆಲಸ ಮಾಡೋನು ಬೆಳಗ್ಗೆ ಎದ್ದು ರೈತರು ಹೋಗ್ತಾರೆ. ಅವನ ಹತ್ರ ಕಲ್ಮಿ ಕೆಲಸ ಇದು ಕೋಲ್ಗುದ್ದೆ ಸಂಖ್ಯೆ ಮಾಡ್ತಾರೆ. ಅದೇ ಒಂದು ವಿಶ್ವಕರ್ಮ ಹಳ್ಳಿನಲ್ಲಿದ್ದರೆ ಒಂದು ಗಂಗೆ ಪೂಜೆ ತಾಳಿ, ಆ ಪೂಜೆಯಿಂದ ಮಾಡಿಸ್ಕೊಂಡು ಬಂದು ತಾಳಿ ಕಟ್ಟರೆ ಆ ಗಂಡ ಹೆಂಡತಿ 100 ವರ್ಷ ಜೀವನ ಮಾಡ್ತಾರೆ. ಅದು ಹಿಂದೆ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರೋದು. ಇಂಥ ವಿಶ್ವಕರ್ಮ ಸಮಾಜ ಪ್ರಪಂಚದಲ್ಲಿ ಸೃಷ್ಟಿಯಾಗೈತೆ. ದೇವಾಂದೇವಿಗಳಿಗೆ ವಿಶ್ವಕರ್ಮ. ಇವಾಗ ನಮ್ಮ ತಂದೆ ತಾಯಿ ಹೆಸರಿರ್ತಾರೆ. ವಿಶ್ವಕರ್ಮ ಸೃಷ್ಟಿಕರ್ತ ಎಲ್ಲ ದೇವತೆಗಳಿಗೂ ಹೆಸರಿರೋದು. ವೆಂಕಟರಮಣ ಸ್ವಾಮಿ ತಕೋ, ನರಸಿಂಹಸ್ವಾಮಿ, ಎಲ್ಲ ಮರಿಗಮ್ಮ, ಕಳ್ಕಂಬ, ಎಲ್ಲ ದೇವತೆಗಳಿಗೂ ವಿಶ್ವಕರ್ಮ ಸೃಷ್ಟಿಕರ್ಮ ಹೆಸರಿಟ್ಟಿರೋದು. ಇಂಥ ಜನಾಂಗಕ್ಕೆ ಕೆಲವು ಜನರನ್ನ ಅಂತಾರೆ, ನಾವು ಓಡಾಡ್ತಾ ಇರ್ತೀವಿ ಸಾಹೇಬ್ರೆ, ವಿಶ್ವಕರ್ಮರಪ್ಪ ಭಾರಿ ಬುದ್ಧಿವಂತರು, ಸೃಷ್ಟಿಕರ್ತರು ಅಂತಾರೆ. ಸೃಷ್ಟಿಕರ್ತರಿಗೆ ಕೂತಿರೋ ಸೇರೋ ವಿಶ್ವಕರ್ಮ ಮಾಡಿರೋದು, ತಾವೆಲ್ಲ ಕೂತಿರೋದು. ವಿಶ್ವಕರ್ಮ ಕುಲಕಸುಗಳಿಗೆ ಗೌರವ ಕಷ್ಟ ಸಮಾಜದಲ್ಲಿ. ಈಗ ಮೈಸೂರಿಂದ ಒಂದು ಕಲ್ ತಗೊಂಡೋಗಿ ಇವಾಗ ಇನ್ನೊಂದು ಸಾಹೇಬ್ರೆ ಸಮುದಾಯ ಭವನ ರೆಡಿಯಾಗಿ ನಿಂತೈತೆ. ಅದು ವರ್ಷ ಆಯಿತು. ಅದು ಸಾಹೇಬರು ಹೋದು ಜನವರಿ 10 ಜಗನಾಚಾರ್ಯಕ್ಕೆ ಬಂದಿದ್ರು. ಅದಕ್ಕೆ ಸ್ವಲ್ಪ ಅನುದಾನ ಬೇಕು ಅಂತ ಸಾಹೇಬ್ರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಅದು ಅಭಿವೃದ್ಧಿ ಅವಾಗಿನ ವರ್ಷ ಆಗೈತೆ.
ಸುತ್ತಮುತ್ತ ಒಂದು ಮಣ್ಣಲ್ಲಿ ಕೆರೆ ದನಕರ ಕಟ್ಟಾಗ್ತಾ ಇದ್ದಾರೆ. ಪರಿಸರ ಬೆಳೆದ್ಬಿಟ್ಟೈತೆ. ಅದಕ್ಕೆ ಟಾಯ್ಲೆಟ್ ರೂಮ್ಗಳು, ಬಾತ್ರೂಮು, ಡೈನಿಂಗ್ ಹಾಲು, ರಸ್ತೆ, ನೀರು ಸರಬರಾಜು, ಕಾಂಪೌಂಡ್ ಇಂಥವೆಲ್ಲ ಹಾಕಿದ್ರೆ ತಮ್ಮ ನೇತೃತ್ವದಲ್ಲಿ ನಿಮಗೆ ವಿಶ್ವಕರ್ಮರು ಜಾಸ್ತಿ ಬಂದು ಯಾರು ದಿನ ಸಮಯ ಅಂತ ಕೇಳೋರಿಲ್ಲ. ರಾಜಕೀಯ ಒತ್ತಡ, ಕುಲಕೋಸ್ಕರ ಮಾಡ್ತಾ ಇರ್ತಾರೆ. ಯಾರೋ ನಮ್ಮಂತ ಸ್ವಲ್ಪ ಮುಂದೆ ಹೋಗೋರಿಗೆ ಸಹಕಾರ ಎಲ್ರಿಗೂ ಕೊಡಬೇಕು. ವಿಶ್ವಕರ್ಮರು ಸಂಘಟನೆ ಆಗಬೇಕು. ರಾಧಾಕೃಷ್ಣ ಹಬ್ಬನ ಮಾಡ್ಕೊಂತ ಇರಬೇಡ. ಒಂದು ರಾಧಾಕೃಷ್ಣನ ಮನೆಗೆಲ್ಲ ಬರೋದಲ್ಲ, ಸಮುದಾಯ ಭವನ ಯಾರೋ ಬಡವರು ಒಂದು ಪೂಜೆನೋ ನಾಮಕರಣ ಮಾಡ್ಕೋಬೇಕಾಗುತ್ತೆ. ನಾವು ಅತಿ ಶೀಘ್ರದಲ್ಲಿ, ನಿಮಗೂ ಒತ್ತಡ ಐತೆ ಶಾಸಕ ಸರ್ಕಾರದಿಂದ, ಅನುದಾನ ಇಲ್ಲ, ಇದೆಲ್ಲ ಗೊತ್ತು. ಆದರೂ ಏನೇ ಮಾಡಿ ಸ್ವಲ್ಪ ಕನಿಷ್ಠ ಇವಾಗ ಒಂದು 15 ಲಕ್ಷ ಕೊಟ್ಟರೆ ಅದು ಸ್ವಲ್ಪ ಲೋಕಾರ್ಪಣೆ ಮಾಡಬೇಕು. ಮೊನ್ನೆ ಯಾರು ಪೇಪರ್ ಕೊಟ್ಟಿದ್ರು, ಹಿಂದುಳಿದ ಇಲಾಖೆ ಅವ್ರು ಓಪನ್ ಮಾಡಿಲ್ಲ ಅಂತ. ಅದು ಮೂರು ಸೌಕರ್ಯ ಇದೆ, ಓಪನ್ ಮಾಡಿ ಏನು ಮಾಡೋಕ್ಕಾಗುತ್ತೆ. ಅದರಿಂದ ನಮ್ಮ ನಗರ ಪಾಲಿಕೆ ಕಮಿಷನರ್ಗೆ ಹೇಳ್ತೀನಿ, ಅಲ್ಲಿ ವಾಟರ್ ಲೈನು ಏನು ರಸ್ತೆ ಇಲ್ಲ, ಏನಿಲ್ಲ. ಕೆರೆಗೆ ಸಮುದಾಯಗಳು 5-6 ಆಗೈತೆ. ಅಲ್ಲಿ ಸಮುದಾಯಕ್ಕೆ ನೋಡೋಕೆ ಬರೋಬೋದು ₹800 ಕೊಡಬೇಕು. ಇದೆಲ್ಲ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಇವಾಗ ಶಾಸಕರು ಸ್ವಲ್ಪ ಒತ್ತಡದಲ್ಲಿದ್ದಾರೆ. ಇವಾಗ ಫಸ್ಟು ತಹಸೀಲ್ದಾರ್ ಸಾಹೇಬರು ಭಾಷಣ ಮಾಡ್ತಾರೆ. ಅದಾದ ನಂತರ ಶಾಸಕ ನೆಚ್ಚಿನ ಶಾಸಕರಾದಂತಹ ಮಾನ್ಯ KH ಪುಟ್ಟಸ್ವಾಮಿ ಗೌಡರು ಸಾಹೇಬ್ರೆ, ನಗರಸಭೆ ಇತ್ತೀಚೆಗೆ ಆಯ್ಕೆಯಾದಂತಹ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ ಅವರೇ, ಉಪಾಧ್ಯಕ್ಷರಾದಂತಹ ಫರೀದ್ ಅವರೇ, ಆಮೇಲೆ ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷರಾದಂತಹ ರಾಧಾಕೃಷ್ಣನ್ ಅವರೇ, ಆಯುಕ್ತರಾದಂತಹ ಗೀತಾ ಮೇಡಮ್ ಅವರೇ, BO ಅವರಾದಂತಹ ಶ್ರೀನಿವಾಸ ಮೂರ್ತಿ ಅವರೇ, ಹಾಗೂ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಂಧುಗಳೇ, ಹಾಗೂ ಮಾಧ್ಯಮ ಮಿತ್ರರೇ, ಹಾಗೂ ಸಮುದಾಯದ ಎಲ್ಲ ಮುಖಂಡರೇ. ವಿಶ್ವಕರ್ಮ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ದೇವರ ಶಿಲ್ಪಿ ಅಂತ, ದೇವರುಗಳಲ್ಲೇ ಶಿಲ್ಪಿ. ಸಂಸ್ಕೃತದಲ್ಲಿ ವಿಶ್ವಕರ್ಮ ಅಂತಂದ್ರೆ ಎಲ್ಲವನ್ನು ಸಾಧಿಸಿದವರು ಅಂತ ಹೇಳ್ತಾರೆ. ಋಗ್ವೇದದಲ್ಲೂ ಕೂಡ ವಿಶ್ವಕರ್ಮ ಅಂತಂದ್ರೆ ಇದು ದೇವ ಶಿಲ್ಪಿ ಒಂದು ಅಮೂರ್ತ ರೂಪ ಅಂತ ಹೇಳ್ತಾರೆ. ಅನೇಕ ಪುರಾಣಗಳಲ್ಲಿ ನಾವು, ಉದಾಹರಣೆಗೆ ಸ್ಕಂದ ಪುರಾಣಗಳಲ್ಲಿ ನಾವು ಅವಲೋಕಿಸಿದಾಗ ದೇವ ಋಷಿ, ಧರ್ಮ ಋಷಿಯಾದಂತಹ 8ನೇ ಮಗ ಯಾರಿರ್ತಾರೆ, ಪ್ರಭಾಸ್ ಅಂತ ಇರ್ತಾನೆ. ಪ್ರಭಾಸ್ ಅವರ ಮಗನೇ ವಿಶ್ವಕರ್ಮ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿಯೂ ನಾವು ನೋಡಿದಾಗ ವಿಶ್ವಕರ್ಮರವರ ಉಲ್ಲೇಖವಿದೆ. ವಿಶ್ವಕರ್ಮರವ್ರಿಗೆ 5 ಏನು ತಾವು ಪಂಚ ಕರ್ಮಗಳು ಅಂತ ಏನು ಹೇಳ್ತೀರಿ, ಪಂಚ ಉದ್ಯೋಗಗಳನ್ನು ತಾವು ಹೇಳ್ತೀರಿ. ಅದರಲ್ಲಿ 5 ಮಕ್ಕಳು ಇರ್ತಾರೆ ವಿಶ್ವಕರ್ಮರಿಗೆ. ಒಂದು ಕಬ್ಬಿಣದಲ್ಲಿ ಪರಿಣಿತರಾದಂತಹ ಒಂದು ಮನು ಇರ್ಬೋದು. ಆಮೇಲೆ ಇಟ್ಟಿಗೆಗಳಲ್ಲಿ ಪರಿಣಿತರಾದಂತಹ ಶಿಲ್ಪಿ ಅಂತ ಕರೀತಾರೆ. ಆಮೇಲೆ ತಾಮ್ರ ಮತ್ತು ಕಂಚು ಅದರಲ್ಲಿ ಪರಿಣಿತರಾದಂತಹ ಕಷ್ಟ ಅನ್ನೋ ಮಗು ಇರುತ್ತೆ. ನಂತರ ದೈವ ಅಂದ್ರೆ ಬಂಗಾರ ಮತ್ತು ಏನು ಚಿನ್ನದ ಆಭರಣ, ಬೆಳ್ಳಿದ ಅದರಲ್ಲಿ ಪರಿಣಿತರಾದ ಮಗಗೆ ದೈವ ಅಂತ ಕರೀತಾರೆ. 5 ಜನ ಮಕ್ಕಳು ಇರ್ತಾರೆ. ವಿಶ್ವಕರ್ಮ ಅಂತಂದ್ರೆ ಎಲ್ಲರಿಗೂ